ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ. ನಾನು ಟೈಲರಿಂಗ್ ಕ್ಲಾಸ್ಗೆ ಹೋಗೋಕೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಅಮ್ಮನು ಇವತ್ತಿಂದ ಅಂಗನವಾಡಿಗೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ಫ್ರೆಂಡ್ಸ್. ಇವತ್ತು ಅಂಗನವಾಡಿಗೆ ಹೋಗ್ತೀಯಾ? ಇವತ್ತು ಫಸ್ಟ್ ಡೇ ಅವಳು ಹೋಗ್ತಾ ಇರೋದು. ಆಚೆ ಬೇರೆ ಥಂಡಿ ಇದೆ, ಹಾಗಾಗಿ ಸ್ವೆಟರನ್ನು ಹಾಕಿದ್ದೀನಿ. ರೆಡಿ ಆಗಿದ್ದಾಳೆ. 2 ಕೋಳಿ ಜುಟ್ಟನ್ನು ಹಾಕ್ಕೊಂಡು ರೆಡಿ ಆಗಿದ್ದಾಳೆ. ಈಗ ಅವಳನ್ನ ಬಿಟ್ಟು ಹಾಗೆ ಬರುವಾಗ ಕ್ಯಾರೆಟನ್ನು ತಗೊಂಡು ಬರಬೇಕು ಫ್ರೆಂಡ್ಸ್. ನಮ್ಮ ಮನೆಯವ್ರಿಗೆ ಕ್ಯಾರೆಟ್ ಹಲ್ವಾ ಅಂತಂದರೆ ತುಂಬಾ ಇಷ್ಟ. ಹಾಗಾಗಿ ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಕ್ಯಾರೆಟು ಬೇಕಾಗಿರೋ ತರಕಾರಿ ಎಲ್ಲ ತಗೊಂಡು ಬರ್ತೀನಿ. ಬನ್ನಿ ಫ್ರೆಂಡ್ಸ್, ಹೋಗೋಣ. ಅಮ್ಮನ ಅಂಗನವಾಡಿಗೆ ಬಿಟ್ಟು ಬರೋಣ. ಅವಳ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಅಳ್ತಾಳೋ ಇಲ್ಲ ಸುಮ್ಮನೆ ಹೋಗಿ ಕುತ್ಕೊತಾಳೋ ನೋಡೋಣ. ಬನ್ನಿ ಫ್ರೆಂಡ್ಸ್. ಏನಮ್ಮ? ಏನು ಬೇಡ? ಏನು ಅಂಗನವಾಡಿಗೆ ಹೋಗಲ್ಲ ನೀನು? ಸ್ಕೂಲಿಗೆ ಹೋಗಲ್ಲ ನೀನು? ಹೊಡಿತಾರ? ಇಲ್ಲ, ಹೊಡೆಯಲ್ಲ. ನೀನು ತಪ್ಪು ಮಾಡಿದ್ರೆ ಹೊಡಿತಾರೆ. ಹಂಗೆ ಹೊಡೆದ್ಬಿಟ್ರ? ಏನು ಹೊಡೆಯಲ್ಲ, ಹೊಡೆಯೋದಿಲ್ಲ. ಅಲ್ಲಿ ಬಾಯ್ ಮಾಡು, ನಮ್ಮ ಫ್ರೆಂಡ್ಸಿಗೆ ಬಾಯ್ ಮಾಡು. ಬಾಯ್ ಫ್ರೆಂಡ್ಸ್, ಬಾಯ್ ಮಾಡು. ಸರಿ, ಆಯಿತು, ಬಾ. ಈಗ ಅಂಗನವಾಡಿಗೆ ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಅಮ್ಮು ನಡ್ಕೊಂಡು ಹೋಗ್ತಾ ಇದ್ದಾಳೆ. ಹೋಗ್ತಾ ಹೋಗ್ತಾ ಅವಳು ಲತಾಕ್ಕನ ಮನೆಗೆ ಹೋಗಿ ರೂಢಿ ಅಲ್ವಾ, ನೋಡಿ ಅಲ್ಲಿಗೆ ಓಡೋಗ್ತಾ ಇದ್ಲು. ಆಮೇಲೆ ಬಾರಮ್ಮ ಸ್ಕೂಲಿಗೆ ಕರ್ಕೊಂಡು ಹೋಗ್ತಿರೋದು ನಿನ್ನ ಅಂದಿದ್ದಕ್ಕೆ ಓಡಿ ಬಂದ್ಲು. ಇಲ್ಲಿ ನೋಡಿ ಫ್ರೆಂಡ್ಸ್, ಈಗ ಸ್ಕೂಲಿಗೆ ಬಂದ್ಲು. ಅವ್ರ ಟೀಚರ್ಸ್ ಎಲ್ಲ ಮಾತಾಡಿಸ್ತಾ ಇದ್ರು. ನೋಡಮ್ಮು ಅವಳ ಬ್ಯಾಗ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅವಳನ್ನ ಮುದ್ದಿಸ್ತಿದ್ರು. ಅಳ್ತಾಳೆ ಅಂತ ಅಂದ್ಬಿಟ್ಟು ಹೆಂಗೋ ಹಳ್ಳಿಲ್ಲ. ಹೋದ ತಕ್ಷಣ ಉಂಡೆ ಕೊಟ್ಟರು. ಉಂಡೆ ತಿನ್ಕೊಂಡು ಆರಾಮಾಗಿ ಇದ್ಲು. ಅವನ್ನ ಬಿಟ್ಟು ಬಂದೆ ಫ್ರೆಂಡ್ಸ್. ಈಗ ನೋಡಿ ಕಾಯಿ ತೊಗೊಂಬಂದಿದ್ದೀನಿ. ಇದನ್ನು ಬಿಡಿಸ್ಬಿಟ್ಟು ಈಗ ಸಾಂಬಾರು ಮಾಡಿಟ್ಟು ಅನ್ನ ಮಾಡಿಟ್ಟು ನಾನು ಕ್ಲಾಸ್ಗೆ ಹೊರಡ್ತೀನಿ ಫ್ರೆಂಡ್ಸ್. ಪಟ ಬಿಡಿಸ್ಕೊತೀನಿ. ಟೈಮ್ 12 ಗಂಟೆ ಆಗಿದೆ. 1:30ಗೆ ನಾನು ಅಲ್ಲಿ ಇರಬೇಕು. ಬೇಗ ಬಿಡಿಸ್ಕೊಂಡು ಸಾಂಬಾರು ಮಾಡಿಬಿಡ್ತೀನಿ ಫ್ರೆಂಡ್ಸ್. ಸಾಂಬಾರು ಮಾಡಿಟ್ಬಿಟ್ಟು ಕ್ಲಾಸಿಗೆ ಬಂದೆ. ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಪೇಪರಲ್ಲಿ ಶೇಪ್ ಹಾಕೋದಕ್ಕೆ ಕೊಟ್ಟಿದ್ರು ಫ್ರೆಂಡ್ಸ್. ಶೇಪ್ ಎಲ್ಲ ಹಾಕಿಬಿಟ್ಟು ಮನೆಗೆ ಬರುವಾಗ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ನೋಡಿ ಫ್ರೆಂಡ್ಸ್, ಕ್ಲಾಸಿಂದ ಇವಾಗ ಬಂದ್ವಿ. ಅಮ್ಮನೂ ಬಂದ್ಲು. ಅಲ್ಲಿ ಅಮ್ಮು ಏನು ಊಟ ಮಾಡಿಲ್ವಂತೆ. ಪಾಪ ತುಂಬ ಒತ್ತಾಯ ಮಾಡಿದ್ದಾರೆ ಅವರು. ಊಟ ಮಾಡಿಲ್ಲ. ಮೇಡಮ್ ಏನೋ ಚಪಾತಿ ತಂದಿದ್ರಂತೆ. ಆ ಚಪಾತಿ ಕೊಟ್ಟ ಮೇಲೆ ತಿಂದಿದ್ದಾಳಂತೆ ಫ್ರೆಂಡ್ಸ್. ಅದಕ್ಕಾಗಿ ಅವಳಿಗಿಟ್ಟು ಮ್ಯಾಗಿ ತೊಗೊಂಬಂದೆ. ಬರುವಾಗ ಮ್ಯಾಗಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ಮಾಡಿಬಿಟ್ಟು ಅವಳಿಗೆ ತಿನ್ನಿಸ್ಬಿಟ್ಟು ಮಲಗಿಸ್ಬಿಡ್ತೀನಿ. ಸ್ಕೂಲಿಂದ ನನ್ನ ಮಗ ಬಂದ. ಅಮ್ಮನೂ ಕೂಡ ಮಲ್ಕೊಂಡ್ಲು. ನನ್ನ ಮಗನ್ನ ಅಮ್ಮನ ನೋಡ್ಕೊ ಅಂತ ಹೇಳ್ಬಿಟ್ಟು ನಾನು ಲತಾಕ ಆಚೆ ಬಂದ್ವಿ ಫ್ರೆಂಡ್ಸ್. ನೋಡಿ, ನಮ್ಮ ದಾವಣಗೆರೆ ಬಸ್ ಸ್ಟ್ಯಾಂಡ್ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದನ್ನು ಹಾಗೆ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಬನ್ನಿ ಫ್ರೆಂಡ್ಸ್, ನೋಡಿ ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ಕ್ಯಾರೆಟ್ ತುರಿತಾ ಇದ್ದೀನಿ. ಹಾಲು ಕೂಡ ಕಾಯಿಸಿಟ್ಟಿದ್ದೀನಿ. ಕ್ಯಾರೆಟ್ ಹಲ್ವಾ ಮಾಡ್ತೀನಿ. ಆಮೇಲೆ ಬಿಳಿ ಹೋಳಿಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಏನೇನಾಗುತ್ತೋ ನೋಡೋಣ. ಇವಾಗ ಸದ್ಯಕ್ಕೆ ಕ್ಯಾರೆಟ್ ತುರಿತಾ ಇದ್ದೀನಿ. ಕ್ಯಾರೆಟ್ ಹಲ್ವಾ ಮಾಡ್ತೀನಿ ಫ್ರೆಂಡ್ಸ್. ಕ್ಯಾರೆಟ್ ಹಲ್ವಾ ಮಾಡಿಟ್ಬಿಟ್ಟು ಬಿಳಿ ಹೋಳಿಗೆ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ಬಿಳಿ ಹೋಳಿಗೆ ಮೈದಾ ಹಿಟ್ಟನ್ನು ನಾರ್ಮಲ್ ನಾವು ಒಬ್ಬಟ್ಟನ್ನು ಮಾಡ್ತೀವಲ್ಲ, ಅದೇ ರೀತಿ ಮೈದಾ ಹಿಟ್ಟನ್ನು ನೆನೆಸಿಟ್ಕೋಬೇಕು. ಒಬ್ಬಟ್ಟಿಗೆ ನೆನೆಸಿ ಒಂದು ಅರ್ಧ ಗಂಟೆಲಿ ಮಾಡ್ತಾರೆ. ಆದರೆ ಬಿಳಿ ಹೋಳಿಗೆ ಮಾಡಬೇಕು ಅಂತ ಅಂದರೆ ಒಂದು 4 ಅವರ್ ಮುಂಚೆನೇ ನಾವು ಮೈದಾ ಹಿಟ್ಟನ್ನು ಕಲಿಸ್ಬಿಟ್ಟು ಇಡಬೇಕು ಫ್ರೆಂಡ್ಸ್. ಚೆನ್ನಾಗಿ ನೆನಿಬೇಕು ಅದು. ಮತ್ತು ಅದಾದಮೇಲೆ ನಾವು ಅಕ್ಕಿ ಹಿಟ್ಟಲ್ಲಿ ಅಕ್ಕಿ ಸರಿ ಮಾಡಿಕೊಂಡು ಅದನ್ನು ಮೈದಾ ಹಿಟ್ಟಿನ ಒಳಗಡೆ ಹೂರಣ ಇಡೋ ಥರನೇ ಇಟ್ಬಿಟ್ಟು ತಟ್ಕೊಂಡು ತವಾದಲ್ಲಿ ಹಾಕಿ 2 ಸೈಡು ಬೇಯಿಸ್ಕೊಂಡ್ಬಿಟ್ರೆ ಸಖತ್ತಾಗಿ ರೆಡಿ ಆಗುತ್ತೆ. ನೀವೊಂದು ಸತಿ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ಬೇಕಂದರೆ ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಕಡಲೆ ವಡೆಗೂ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಮತ್ತು ಕೋಸಂಬರಿ ಕೂಡ ರೆಡಿ ಆಗಿದೆ ಫ್ರೆಂಡ್ಸ್. ಮತ್ತು ಇಲ್ಲಿ ಕ್ಯಾರೆಟ್ ಹಲ್ವಾನೂ ಕೂಡ ರೆಡಿ ಮಾಡಿದ್ದೀನಿ. ಮತ್ತು ನಾನು ಮಧ್ಯಾಹ್ನನೇ ಅಮ್ಮನ ಅಂಗನವಾಡಿಗೆ ಕಳಿಸಿ ಬರುವಾಗ ಹಸಿ ತೊಗರಿ ಕಾಳು ತಂದಿದ್ನಲ್ವ, ಅದನ್ನು ಸಾಂಬಾರು ಮಾಡಿ ಇಟ್ಬಿಟ್ಟೆ. ಮಧ್ಯಾಹ್ನನೇ ಸಾಂಬಾರು ಮಾಡಿಟ್ಟಿದ್ದಕ್ಕೆ ಸಾಯಂಕಾಲ ಬಂದ ತಕ್ಷಣ ಪಟ ಅಂತ ಬಿಳಿ ಹೋಳಿಗೆ ಮತ್ತು ಕ್ಯಾರೆಟ್ ಹಲ್ವಾ ಎಲ್ಲ ಮಾಡಿಕೊಂಡೆ ಫ್ರೆಂಡ್ಸ್. ಇವಾಗ ಏನೇನು ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ. ಅಲ್ಲಿ ಕೋಸಂಬರಿ ಇಟ್ಟಿದ್ದೀನಿ. ಮತ್ತು ಸ್ವಲ್ಪ ಚಿಕನ್ ಸಾಂಬಾರು ತೊಗೊಂಡು ಬಂದಿದ್ದರು ಹೋಟೆಲಿಂದ, ಅದನ್ನು ಕೂಡ ಇಟ್ಟಿದ್ದೀನಿ. ಮತ್ತು ಇಲ್ಲಿ ಸ್ವಲ್ಪ ಕ್ಯಾರೆಟ್ ಹಲ್ವಾ, ತೊಗರಿ ಕಾಳು ಸಾಂಬಾರು, ಕಡಲೆ ವಡೆ. ನೋಡಿ ಕಡಲೆ ವಡೆ ಎಷ್ಟು ಚೆನ್ನಾಗಿ ಬಂದಿದೆ. ಕಲರ್ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ, ಅಷ್ಟು ಸೂಪರಾಗಿ ಬಂದಿದೆ. ಮತ್ತು ಹಪ್ಪಳ ಬಿಳಿ ಹೋಳಿಗೆನ ಇಟ್ಟಿದ್ದೆ ಫ್ರೆಂಡ್ಸ್.
ಇಷ್ಟು ಇವತ್ತಿನ ನಮ್ಮ ಊಟ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನನಗೆ ಒಂದು ಲೈಕ್ ಕೊಡಿ, ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇನ್ನೊಂದು ವಿಡಿಯೋದೊಂದಿಗೆ ಬರುತ್ತೇನೆ. ಬಾಯ್ ಬಾಯ್.